ಕಳಂಕ, ಒಂದು ಆರೋಪ, ಮುಗ್ಧ ಹೆಣ್ಣು ಮಗಳ ಸಾವು, ಸಾಕ್ಷಿಗಳಿಲ್ಲದ ಕೆಲವರ ಆರೋಪ. ಹಾಗೆಂತಾದ್ರೆ ಸೌಜನ್ಯನಿಗೆ ಅತ್ಯಾಚಾರ ಆಗಿಲ್ಲ ಅಂತ ಹೇಳುದು? ನಿನ್ನ ಮಗಳು ಪವಿತ್ರವಾಗಿ ಸತ್ತಿದ್ದಾಳಮ್ಮ, ನಿನ್ನ ಮಗಳ ಮೇಲೆ ಅತ್ಯಾಚಾರ ಆಗಿಲ್ಲ. ಇವ್ರು 3 ಜನ ಅಣ್ಣಪ್ಪ ಸ್ವಾಮಿನ ಮುಟ್ಟ ಆಣೆ ಮಾಡಿರಲ್ಲ, ಈ ಕೇಸ್ಗೂ ನಮಗೂ ಸಂಬಂಧ ಇಲ್ಲ, ನಾವು ಈ ತಪ್ಪನ್ನು ಮಾಡಿಲ್ಲ ಅಂತ ಆಣೆ ಮಾಡ್ಬೇಕಾದ್ರೆ ಕುಸುಮಾವತಿ ಅವರು ಆಣೆ ಮಾಡಿದ ಅಲ್ಲಿಂದ ಯಾಕೆ ಹೊರಡೆ ಹೋದ್ರು? ಭೀಮ ಆ ಶವವನ್ನು ನೋಡಿದ ಕೂಡಲೇ ಹೇಳಿದ, ಅಯ್ಯೋ ಇದು ದೇವಸ್ಥಾನಕ್ಕೆ ಬಂದಿದ್ದ ಮೈಸೂರಿನ ಹುಡುಗಿ ಅಲ್ಲವೇ? ಸ್ನಾನಘಟ್ಟದಲ್ಲಿ ಇದ್ಕೊಂಡು ನೀನು ಇಲ್ಲಿ ಬಂದಿರೋ ಹುಡುಗಿ ಮೈಸೂರು ಅಂತ ಮಾರ ನಮ್ಮ ಪರ್ಫೆಕ್ಟ್ ಆಗಿ ಹೇಳ್ತೀಯ ಅಂತಂದ್ರೆ, ಇದನ್ನು ಮಾಡಿದವರು ವೀರೇಂದ್ರ ಜೈನ್, ಹರ್ಷೇಂದ್ರ ಜೈನ್ ಅಂತ ಹೇಳ್ಬೇಕಾದ್ರೆ ಮೀಟರ್ ಇದೆ, ಸಾಕ್ಷಿ ತೋರ್ಸಕ್ ಮೀಟರ್ ಇಲ್ಲ. ಮಂಜುನಾಥ ಸ್ವಾಮಿ ಭಕ್ತ ನಾವು ಹಿಂದೂಗಳೇ, ಅಲ್ಲಿ ಮಂಜುನಾಥ ಸ್ವಾಮಿನೇ ಇಲ್ಲ, JCB ತಂದು ಕೆತ್ತ ಬಿಡಿ ಅದನ್ನೆಲ್ಲ. ನಾನು ಒಬ್ಬ ಧರ್ಮಾಧಿಕಾರಿ ಅಂತಾರೆ, ಬೋ ಮಗ ಸೂ ಮಗ ಬೇವರ್ಸಿ ಅಂತ. ನ್ಯಾಯ ಯಾರು ಬೇಕಾದ್ರೂ ಕೇಳ್ಬೋದಲ್ಲ? ನ್ಯಾಯ ಯಾರು ಬೇಕಾದ್ರೂ ಕೇಳುವವನು, ನ್ಯಾಯಕ್ಕೆ ಬೆಲೆ ಕೊಡುವವನು ನ್ಯಾಯ ಕೇಳಬೇಕು. ಸೂ ಮಗನೇ ಸೌಜನ್ಯ ಪರವಾಗಿ ನಿಂತುಕೋ. SIT ಮೂಲಗಳ ಪ್ರಕಾರ ಕೆಂಪು ಸೀರೆ ಸಿಕ್ಕಿದೆ, 4 ಶವಗಳು ಒಂದೇ ಜಾಗದಲ್ಲಿ ಸಿಕ್ಕಿವೆ. ಕಿರಿಕಿತ್ತಿಗೆ ಬೆಂಡೆತ್ತಿದವು. ತಾಕತ್ತಿರುವ ಯಾರಾದರೂ ಆಗಿದೆ, ಮಹಿಳೆ ಆಗಲಿ ಪುರುಷ ಆಗಲಿ. ಸೈದ್ಧಾಂತಿಕವಾಗಿ ನನ್ನ ಜೊತೆ ಎನಿ ಡೇ ಎನಿವೇರ್ ಎನಿ ಚಾನಲ್ ಐ ಆಮ್ ಡೇ. ಯಾರಿಗೋ ಮಾಡಿದ ಮೋಸಕ್ಕೆ ಧರ್ಮಸ್ಥಳಕ್ಕೆ ಬಂದು ತಪ್ಪು ಕಾಣಿಕೆ ಹಾಕೋದಾದ್ರೆ, ಮಂಜುನಾಥನಿಗೆ ಕಾವಂತರಿಗೆ ಮಾಡಿದ ಮೋಸಕ್ಕೆ ಭೀಮ ಸಾಕ್ಷಾತ್ ಅವತ್ತು ಅಣ್ಣಪ್ಪ ಸ್ವಾಮಿ ಅವತಾರವಾಗಿ ಇವತ್ತು ಬಂದಿದ್ದಾನೆ. ಅಣ್ಣಪ್ಪ ಸ್ವಾಮಿ ಅವತಾರ ಆಗಿದ್ರೆ ಅವನು ಕೈ ಇಟ್ಟ ಪ್ರತಿ ಜಾಗದಲ್ಲಿ ಸಿಕ್ತಿದ್ದ. ನಮಗೆ SIT ಮೂಲಗಳಿಂದ ಬಂದ ಮಾಹಿತಿ ಪ್ರಕಾರ 2 ತಲೆಬುಡಿ ಸಿಕ್ಕಿದೆ, 2 ತಲೆಬುಡಿ ಅಪ್ಪಿಕೊಂಡೇ ಇತ್ತು. ಭೀಮನಿಗೆ ಆರಂಭದಲ್ಲಿ SIT ಅಧಿಕಾರಿಗಳು ಈ ತರದ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಅದಕ್ಕೆ ಭೀಮ ಈ ತರದ ಉತ್ತರ ಕೊಟ್ಟ. ಎಲ್ಲಿಂದ ಸರ್ SIT ಮೂಲ ಇದು? ಯಾರು ಮಾಡಾದ್ಮೇಲೆ ಮಳೆ ಆಗ್ತಿದ್ರೆ ಸರ್, ಅದಕ್ಕೆ ಆಗ್ಲೇಬೇಕು, ಮಳೆ ಬರಲೇಬೇಕು, ಸೂರ್ಯನ ರಶ್ಮಿ ಆ ಮಂಜುನಾಥನ ಪಾದಕ್ಕೆ ಬೀಳಲೇಬೇಕು. ಯಾರ್ಯಾರ ಮನೇಲಿ ಏನೇನಾಗ್ತಿದೆ ಅಂತ ಅವ್ರಗಳಿಗೆ ಗೊತ್ತಿದೆ. ಇನ್ನು ಇವರೆಲ್ಲ ಯಾವ ಲೆಕ್ಕ ಸರ್?